ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. Nadia, 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 ಮಾತನಾಡಲೇಬೇಕು. ಒಳ ಮೀಸಲನ್ನು ಜಾರಿ ಮಾಡಲೇಬೇಕು. ಒಳ ಮೀಸಲತ್ತಿನ ಬಗ್ಗೆ ಮಾತನಾಡಲಂತ ನಾಲಾಯಕ ಸಚಿವರಿಗೆ ಒಳ ಮೀಸಲತ್ತಿನ ಜಾರಿ ಮಾಡಲೇಬೇಕು. ಒಳ ಮೀಸಲತ್ತಿನ ಜಾರಿ ಮಾಡಲೇಬೇಕು. ಹುಲಿ ಸಮಾಜ ಎಷ್ಟಿ ಮಾಡೋ ಸಲುವಾಗಿ ನಾನು ಸತತ ಹೋರಾಟ ಮಾಡಿದ್ದೀನಿ. ಪೊಲೀಸ್ ಸಮಾಜ ಹಿಂದಕ್ಕೆ ವೀರಪ್ಪ ಮೋಲಿ ಕರೆಸಿ ಪೊಲೀಸ್ ಸಮಾಜಕ್ಕೆ ನಾವು ಆರ್ಥಿಕವಾಗಿ ಶೈಕ್ಷಣಿಕ ಅತ್ಯಂತ ಹಿಂದೂ ಸಮಾಜ ಇದೆ, ಈ ಸಮಾಜಕ್ಕೆ ಕೆಟಗರಿ 1 ಮಾಡಬೇಕಂತಂದು 15 ಲಕ್ಷ ಜನ ಸೇರಿಸಿ ಸಮೇತ ಕರೆಸಿ ಮೌಲ್ಯ ಉದ್ಘಾಟನೆ ಕರೆದಾಗ ಮೌಲ್ಯ ರಿಕ್ವೆಸ್ಟ್ ಮಾಡಿದೆ. ನಮ್ಮದು ಪೊಲೀಸ್ ಸಮಾಜ ಅತ್ಯಂತ ಹಿಂದೂ ಸಮಾಜ ಇದೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕೆಟಗರಿ 1 ಸೇರಿಸ್ಬೇಕಂತಂದು ವೀರಪ್ಪ ಮೌಳಿ ರಿಕ್ವೆಸ್ಟ್ ಮಾಡಿದಾಗ ವೀರಪ್ಪ ಮೌಳಿಯವರು ಬಾಬುರಾವ್ ಚಿಂಚನ್ಸರು ಮಕ್ಕಳಿಲ್ಲದೆ ಕೊರಗರೆ, ಸಮಾಜವೇ ಸೋದರು, ಸಮಾಜವೇ ತಾಯಿ ತಂದಿ, ಸಮಾಜವೇ ಬಂಧು ಅಂತಂದು ಪೂಜಿಸುವ ನಾಯಕರಾದ ಬಾಬುರಾವ್ ಚಿಂಚನ್ಸರು ಬೇಡಿಕೆ ಅದ ಕೆಟಗರಿ 1 ಇಂದಿನಿಂದ ಜಾರಿ ಅಂತಂದು ವೀರಪ್ಪ ಮೌಳಿ ಘೋಷಣೆ ಮಾಡಿದ್ರು. 15 ಲಕ್ಷ ಜನ ಸೇರಿದ್ರು. ಆಮೇಲೆ ಕೋಲಿ, ಕಬ್ಬಲಿಗ, ಅಂಬಿಗ, ಸುಲಗಾರ ಎಷ್ಟಿ ಮಾಡಬಾರ್ದಂತಿತ್ತು. ಮತ್ತೊಮ್ಮೆ 10 ಲಕ್ಷ ಜನ ಸೇರಿ ಸಮೇತ ಮಾಡಿ ಅಲ್ಲಿ ಮೌಲಿಗೆ ನಾವು ಮೆಮಡು ಕೋಲಿ, ಕಬ್ಬಲಿಗ, ಅಂಬಿಗ, ಸುಲಗಾರ ಎಷ್ಟಿ ಮಾಡ್ಬೇಕಂತಂದು ಕ್ಯಾಬಿನೆಟ್ ಡಿಸೈಡ್ ಮಾಡ್ಕೊಂಡ್ರು. ಅವಾಗ ಏನು ಮಾಡಿದ್ರು, ಮತ್ತು ಮೌಲಿಯವರು ಕ್ಯಾಬಿನೆಟ್ ಇಟ್ಟು ಕೋಲಿ, ಕಬ್ಬಲಿಗ, ಅಂಬಿಗ, ಸುಲಗಾರ ಎಷ್ಟಿ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಆದ ನಂತರ ಅದು ಕೆಲವೊಂದು ನಾವು ಡೆಲ್ಲಿಗೆ ಹೋದಾಗ ಎಷ್ಟಿ ಫೈಲ್ ಡೆಲ್ಲಿಗೆ ಹೋಯಿತು, ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಅದು ಕ್ಲಾರಿಫಿಕೇಷನ್ ಹೋಗೋದು ಬರೋದು ಈ ಕ್ಲಾರಿಫಿಕೇಷನ್ ಎಲ್ಲ ಕರೆಕ್ಟಾಗಿ ಮಾಡಿ ಕಳಿಸಿದೆವು. ಈಗ ಅದು ಎಷ್ಟಿ ಫೈಲು ಈಗ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ನಾವು ಮಾಡಿದ್ರೆ ಏನಾಗಲ್ಲ, ಸೆಂಟ್ರಲ್ ಗೌರ್ಮೆಂಟಾಗಿದೆ. ಈಗ ಪ್ರಧಾನಮಂತ್ರಿಗಳು ಸೆಂಟ್ರಲ್ ಗೌರ್ಮೆಂಟು ಕ್ಯಾಬಿನೆಟ್ಟು ಮತ್ತು ಪ್ರಧಾನಮಂತ್ರಿಗಳು ಸೇರೋದು ಎಷ್ಟಿ ಡೆಲ್ಲಿ ಒಳಗಿದೆ. ಅದಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ನಾವು ಏನು ಮಾಡಿದ್ರೆ ಆಗಲ್ಲ ಅದು. ಅದಕ್ಕೆ ನಾ ಈಗ ನಿನ್ನೆ ಒಂದು ವಾರ ಆಯ್ತು, ಈಗ ಅಂಬಿಗರ ಚೌಡೇತಿ ಅಂತ ನೋಡಿ 15 ದಿವಸದಲ್ಲಿ ನಾನು ಒಂದು ಲೆಟರ್ ಬರ್ತೀನಿ. ಪ್ರಧಾನಮಂತ್ರಿಗೆ ಲೆಟರ್ ಬರೆದು ನಮ್ಮ ಇಂಟ್ರ್ಯೂ ಕೊಡೋತ್ತಂದು ಅದಕ್ಕೆ ನಾವು ಹೋಗಿ ಪ್ರಧಾನಮಂತ್ರಿ ನಾವೇನು ಎಷ್ಟಿ ಒಳಗೆ ಕ್ಯಾಬಿನೆಟಾಗಿ ಎಷ್ಟಿ ಮಾಡ್ಬೇಕಂತ ಕ್ಯಾಬಿನೆಟ್ ಅಪ್ರೂವಲ್ ಆಗಿದ್ದು, ಅದಕ್ಕೆ ಎಷ್ಟಿ ಮಾಡಲೇಬೇಕು ಪೊಲೀಸ್ ಸಂಬಂಧಕ್ಕಂತೇಳಿ ನಾನು ಪ್ರಧಾನಮಂತ್ರಿಗೆ ಮೀಟಾಗಿ ಎಷ್ಟಿ ಸಲುವಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ಪ್ರಶ್ನೆಗಳನ್ನು, ನೋವುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಅಂತೇಳಿ ಈ ದಿನ ನನಗೆ ಗುಲ್ಬರ್ಗ ಬರ್ತಿದ್ದೀನಿ ಅಂತ ಕೋರಿದ್ದೆ ಅವರು ಮಾಡಿದ್ದಾರೆ.
ವಿಷಯ ಏನಂದರೆ 29ಕ್ಕೆ ಚಿತ್ರ ಬಿಡುಗಡೆ. ಇದು ನನ್ನ ಮೊದಲನೇ ಕಾದಂಬರಿ. ನಾನು ಈ ರೀತಿ ಕಾದಂಬರಿ ಬರೆದಿದ್ದೀನಿ, ನೀವೆಲ್ಲ ಸಹಕಾರ ಕೊಡಬೇಕು ಇದನ್ನು ಅಂತೇಳಿ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾನೆ. ಸುಮಾರು 1400 ಪ್ರತಿಗಳನ್ನು ಬೇಡಿಕೆ ಬಂತು. ಹಾಗಾಗಿ ಬಿಡುಗಡೆಗೆ ಮುನ್ನನೇ 2ನೇ ಮುದ್ರಣ ಕಂಡಂಥ ಒಂದು ತಮಟೆ ಕಾದಂಬರಿ. ಅದೇ ದಿನ ಬಿಡುಗಡೆ ದಿನ ಹಿಂದೆ ಡಾಕ್ಟರ್ ಸಿದ್ಧಲಿಂಗ ಅವರು ಹಾಗೂ ಭಾಳಷ್ಟು ಹಿರಿಯ ಸಾಹಿತಿಗಳು ಆ ದಿನ ನಮ್ಮ ಏನು ಅವರೆಲ್ಲರೂ ಆ ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ರು. ಅದೇ ದಿನ ವಂದನಾ ಎಂಬ ನಿರ್ಮಾಪಕಿಯವರು ಈ ಕಾದಂಬರಿಯನ್ನು ಕೊಂದು ಈ ಕಾದಂಬರಿ ನಾನು ಸಿನಿಮಾ ಮಾಡಬೇಕು, ದಯಮಾಡಿ ನೀವು ನಮ್ಮ ಹಕ್ಕನ್ನು ಕೊಡಿ ಅಂತ ಕೇಳಿದಾಗ ನಾನು ಅವರಿಗೆ ಈ ಕಾದಂಬರಿಯನ್ನು ಸಿನಿಮಾ ಮಾಡೋದಕ್ಕೆ ಹಕ್ಕನ್ನು ಕೊಟ್ಟಿದ್ದೆ. ತದನಂತರ ನಡೆದು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂತೇಳಿ ನನ್ನ ಪುತ್ರ ಮಯೂರ್ ಪಟೇಲ್ ಅವರನ್ನು ಕೇಳಿಕೊಂಡೆ. ಸುಮಾರು ಜನ ಕಲಾವಿದರನ್ನು ಅವರು ಹುಡುಕಾಡಿ ಆ ಪಾತ್ರಕ್ಕೆ ಸೂಕ್ತವಾದಂಥ ಕಲಾವಿದರು ದೊರಕದೆ ಮದನ್ ಪಟೇಲ್ರೆ ನೀವೇ ಬರೆದಿದ್ದೀರಿ ಈ ಪಾತ್ರ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗರಣೆ ವಂದನೆಗಳು.